ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ. ನಾನು ವಿನಯ ಮೆಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫಸ್ಟ್ ಡೊಮೆಸ್ಟಿಕ್ ಫ್ಲೈಟ್ ಎಕ್ಸ್ಪೀರಿಯನ್ಸ್, ಸೊ ಅಮೆರಿಕಾದಲ್ಲಿ ಇದು ನನ್ನ ಫಸ್ಟ್ ಡೊಮೆಸ್ಟಿಕ್ ಫ್ಲೈಟ್, ಆ ಫ್ಲೈಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತೀನಿ. ನಾವು ಇರೋದು ನಾರ್ತ್ ಕೆರೋಲಿನಾ ಅನ್ನೋ ಸ್ಟೇಟಲ್ಲಿ. ಸೊ ನಾವು ಇರುವ ಸ್ಟೇಟಲ್ಲಿ ಗ್ರೀನರಿ ಜಾಸ್ತಿ ಆ್ಯಂಡ್ ಜನ ಜಾಸ್ತಿ ಕ್ರೌಡೆಡ್ ಇರಲ್ಲ, ಲಿಮಿಟೆಡ್ ಜನ. ಬಟ್ ನಾನು ಇವತ್ತು ಹೋಗ್ತಾ ಇರುವ ಸ್ಟೇಟ್ ಬಂದುಬಿಟ್ಟು ಯಾವಾಗಲೂ ಜನ ಇದ್ದೇ ಇರ್ತಾರೆ. ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಜನರು ಯಾವಾಗಲೂ ಓಡಾಡ್ತಾ ಇರ್ತಾರೆ ಆ್ಯಂಡ್ ಆ ಸಿಟಿ ಚಕ್ಕಪಕ್ಕ ಅಂತ ಹೊಳಿತಾನೆ ಇರುತ್ತೆ. ನೋಡಿ, ಇದೇ ಆ ಸ್ಟೇಟ್. ಸೊ ನಾನು ಹೋಗ್ತಾ ಇರೋದು ಇವತ್ತು ನ್ಯೂಯಾರ್ಕ್ ಸ್ಟೇಟಿಗೆ. ಸೊ ನ್ಯೂಯಾರ್ಕ್ ಇಸ್ ನೋನ್ ಫಾರ್ ಸ್ಕೈ ಸ್ಕೇಪರ್ಸ್, ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆ್ಯಂಡ್ ಈ ಥರ ಲೈಟ್ಸ್ ಯಾವಾಗಲೂ ಇದ್ದೇ ಇರುತ್ತೆ. ಟ್ರಿಪ್ ಅಂದಮೇಲೆ ಶಾಪಿಂಗ್ ಇದ್ದೇ ಇರುತ್ತೆ, ಶಾಪಿಂಗ್ ಅಂದಮೇಲೆ ಪ್ಯಾಕಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಇವಾಗ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಬೇಗ ಪ್ಯಾಕ್ ಮಾಡಿ ಮಲ್ಕೋಬೇಕು, ಯಾಕಂದರೆ ನಾಳೆ ಬೆಳಗ್ಗೆ ಬೇಗ 5 ಗಂಟೆಗೆ ಏಳಬೇಕು. ಇವಾಗ ಕರೆಕ್ಟ್ 6 o'clock ಆಗಿದೆ. ಸೊ ನಾವು ಈಗ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೀವಿ, ಇನ್ನೇನು ಕ್ಯಾಬ್ ಬರುತ್ತೆ. ಕ್ಯಾಬ್ ಬಂತು. ಸೊ ನಮ್ಮ ಮನೆಯಿಂದ ಏರ್ಪೋರ್ಟ್ ಹೋಗಲಿಕ್ಕೆ ನಮಗೆ 10 minutes ಬೇಕು. ನಮ್ಮ ಫ್ಲೈಟ್ ಇರೋದು 7:15ಗೆ. ಸೊ ಡೊಮೆಸ್ಟಿಕ್ ಫ್ಲೈಟ್ ಅಲ್ವಾ, ಸೊ 1 hour ಮುಂಚೆ ನಾವು ಏರ್ಪೋರ್ಟಲ್ಲಿ ಇರಬೇಕು. ಸೊ ಆಲ್ಮೋಸ್ಟ್ 6:15ಗೆ ರೀಚ್ ಆಗ್ತೀವಿ ನಾವು. ಬೆಳಗ್ಗೆ 6:15 ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಕಾರ್ಸ್ ಆಲ್ರೆಡಿ ಪಾರ್ಕ್ ಆಗಿದೆ. ತುಂಬ ಕ್ರೌಡೆಡ್ ಇದೆ ಇವತ್ತು ಏರ್ಪೋರ್ಟ್. ಸೊ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ, ಫೈನಲಿ ಒಳಗಡೆ ಬಂದಿದ್ದೀವಿ. ಅಮೇರಿಕಾದಲ್ಲಿ ಟಾಪ್ 2 ಏರ್ಲೈನ್ಸ್ ಇದೆ, ಯುನೈಟೆಡ್ ಆ್ಯಂಡ್ ಡೆಲ್ಟಾ ಅಂತ. ಸೊ ನಾವು ಇವತ್ತು ಹೋಗುವ ಫ್ಲೈಟ್ ಬಂದುಬಿಟ್ಟು ಯುನೈಟೆಡ್. ಸೊ ಇವಾಗ ನಿಮಗೆ ನಾನು ಏರ್ಪೋರ್ಟ್ ಕ್ವಿಕ್ ವ್ಯೂ ತೋರಿಸ್ತಾ ಇದ್ದೀನಿ ಬೇಗ. ಆ್ಯಂಡ್ ಇಲ್ಲಿ ಒಂದು ಇಮಿಟೇಷನ್ ದನ ಇಟ್ಟಿದ್ದಾರೆ, ಕೌ ರೆಸ್ಟೋರೆಂಟ್ ಇದೆ ಅದು. ಸೊ ಅದಕ್ಕೆ ಕೂಡ ನೋಡಿ ಮಾಸ್ಕ್ ಹಾಕಿಟ್ಟಿದ್ದಾರೆ. ಇಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್ ಕಾರ್ಡ್ ಆರ್ ವ್ಯಾಕ್ಸಿನೇಷನ್ ಪಾಸ್ಪೋರ್ಟ್ ಅಂತ ಏನು ಹೇಳ್ತಾರೆ ಅದು. ಸೊ ಅದು ಇಲ್ಲದೆ ನಮಗೆ ಇಲ್ಲಿ ಒಳಗಡೆ ಬಿಡಲ್ಲ ಯಾರಿಗೂ. ಈಗ ಬೋರ್ಡಿಂಗ್ ಕಂಪ್ಲೀಟ್ ಆಗಿದೆ. ಬೋರ್ಡಿಂಗ್ ಅಂದರೆ ಪ್ಯಾಸೆಂಜರ್ಸ್ ಎಲ್ಲ ಒಳಗೆ ಬಂದು ಕುತ್ಕೊಳ್ಳುವ ಪ್ರೊಸೀಜರ್ ಬೋರ್ಡಿಂಗ್ ಅಂತಾರೆ. ಇವತ್ತು ಫ್ಲೈಟ್ ಫುಲ್ ಆಗಿದೆ, ಎಲ್ಲರೂ ಫುಲ್, ಯಾವ ಸೀಟು ಕೂಡ ಖಾಲಿ ಇಲ್ಲ. ನನಗೆ ಒಳಗಡೆ ಕೂತ್ಕೊಂಡು ಬೋರ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಫ್ಲೈಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ಅಂದರೆ ನನ್ನ ವಿಂಡೋ ಸೀಟ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ಬೇಜಾರಾಗ್ತಾಯಿತ್ತು ಅದಕ್ಕೆ. ಆ್ಯಂಡ್ ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ. ಸೊ 7:15ಗೆ ಫ್ಲೈಟ್ ಇತ್ತು ಇದು. ಗೊತ್ತಿಲ್ಲ ಇವರು ಟೇಕ್ ಆಫ್ ಡಿಲೇ ಮಾಡ್ತಾರಾ ಇಲ್ವಾ ಏನಂತ ವೇಟ್ ಮಾಡಿ ನೋಡೋಣ. ಟೇಕ್ ಆಫ್ ಆಯಿತು. ಸೊ 7:15 ಫ್ಲೈಟ್ 7:30ಗೆ ಟೇಕ್ ಆಫ್ ಆಯಿತು. ಸೊ ನಾಟ್ ಬ್ಯಾಡ್, 15 minutes ಡಿಲೇ ಮಾತ್ರ. ಜೋರಾಗಿ ಮಳೆ ಬರ್ತಾ ಇದೆ. ಮೋಸ್ಟ್ ಆಫ್ ದ ಟೈಮ್ ಮಳೆ ಎಲ್ಲ ಬಂದರೆ ಅವರು ತುಂಬ ಡಿಲೇ ಮಾಡ್ತಾರೆ. ಇವತ್ತು ಜಸ್ಟ್ 15 minutes ಡಿಲೇ ಮಾಡಿದರು, ದಟ್ಸ್ ಓಕೆ. ಈಗ ಬ್ರೇಕ್ಫಾಸ್ಟ್ ಸರ್ವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಯೂಶಲಿ ಬ್ರೇಕ್ಫಾಸ್ಟಿಗೆ ಅವರು ಫ್ರೂಟ್ ಆ್ಯಂಡ್ ಬ್ರೇಕ್ಫಾಸ್ಟ್ ಬಾರ್ ಆರ್ ಮಫಿನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಅವರಿದು ಕಾಫಿ ಆ್ಯಂಡ್ ವೆರೈಟೀಸ್ ಆಫ್ ಜ್ಯೂಸ್ ಇದ್ದೇ ಇರುತ್ತೆ. ಸೊ ನಾನು ಇವತ್ತು ತೊಗೊಂಡಿರೋದು ಆರೆಂಜ್ ಜ್ಯೂಸ್ ಆ್ಯಂಡ್ ಒಂದು ಬ್ರೇಕ್ಫಾಸ್ಟ್ ಬಾರ್. ಬ್ರೇಕ್ಫಾಸ್ಟ್ ಕಾಂಪ್ಲಿಮೆಂಟ್ರಿ, ಬಟ್ ಕೆಲವೊಂದು ಕಡೆ ನಿಮಗೆ ಪೇ ಮಾಡಬೇಕಾಗತ್ತೆ ನೀವೇ. ಆ್ಯಂಡ್ ಎಲ್ಲ ಸೀಟ್ ಹಿಂದ್ಗಡೆ ಈ ಥರ ಸೇಫ್ಟಿ ಕಾರ್ಡ್ ಇರುತ್ತೆ, ಸೇಫ್ಟಿ ಮೆಷರ್ಸ್. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮೇಲ್ಗಡೆ AC ಇದೆ, ನೀವು ಎಷ್ಟು ಬೇಕೋ ಅಷ್ಟು ಕಂಟ್ರೋಲ್ ಮಾಡ್ಬೋದು. ಆ್ಯಂಡ್ ಬೆಲ್ ಕೂಡ ಇರುತ್ತೆ, ನಿಮ್ಗೆ ಏನಾದರೂ ಬೇಕಾದರೆ ಆ ಬೆಲ್ ಕ್ಲಿಕ್ ಮಾಡಿದರೆ ಸಾಕು, ಏರ್ ಹೋಸ್ಟೆಸ್ ನಿಮ್ಗೆ ಏನು ಬೇಕೋ ಅದು ತಂದು ಕೊಡ್ತಾರೆ. ಆ್ಯಂಡ್ ಲೈಟ್ಸ್ ಬಟನ್ ಕೂಡ ಇದೆ, ನಿಮ್ಗೆ ಏನಾದರೂ ಓದಬೇಕಾದ್ರೆ ಲೈಟ್ಸ್ ಆನ್ ಮಾಡ್ಬೋದು, ಬೇಕಾದರೆ ಆಫ್ ಕೂಡ ಮಾಡ್ಬೋದು. ನಾನು ಮುಂಚೆನೂ ಬೇರೆ ಕಂಟ್ರೀಸಿಗೆಲ್ಲ ಟ್ರಾವೆಲ್ ಮಾಡಿದ್ದೀನಿ, ಬೇರೆ ಸ್ಟೇಟ್ಸ್ ಕೂಡ ಟ್ರಾವೆಲ್ ಮಾಡಿದ್ದೀನಿ. ಆ್ಯಂಡ್ ನಾನು ಯಾವಾಗಲೂ ಪ್ರಿಫರ್ ಮಾಡೋದು ಫಸ್ಟ್ ಮೇನ್ ಥಿಂಗ್ ಅಂದರೆ ವಿಂಡೋ ಸೀಟ್. ವಿಂಡೋ ಸೀಟಲ್ಲಿ ಕೂತ್ಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಈ ಥರ ವ್ಯೂ ಎಲ್ಲ ಸಿಗುತ್ತೆ. ಸೊ ಯಾವಾಗಲೂ ನಾನು ವಿಂಡೋ ಸೀಟ್ನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ವಿಂಡೋ ಸೀಟ್ ಕೂಡ ಅಷ್ಟೇ, ಕೆಲವೊಂದು ಸಲ ಫ್ರೀ ಇರುತ್ತೆ, ಕೆಲವೊಂದು ಸಲ ನೀವು ಪೇ ಮಾಡಬೇಕಾಗತ್ತೆ ಎಕ್ಸ್ಟ್ರಾ. ನೋಡಿ, ಮಾತಾಡ್ತಾ ನಾವು ನ್ಯೂಯಾರ್ಕ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಸೊ ಲ್ಯಾಂಡ್ ಆಲ್ರೆಡಿ ಕಾಣಿಸ್ತಾ ಇದೆ, ಅದು ಗ್ರೀನ್ ಆ್ಯಂಡ್ ಅಲ್ಲಿ ನೋಡಿ ನ್ಯೂಯಾರ್ಕ್ ಸ್ಕೈಲೈನ್ ಕೂಡ ಕಾಣಿಸ್ತಾ ಇದೆ. ಸೊ ಆಲ್ಮೋಸ್ಟ್ ನಾವು ರೀಚ್ ಆಗಿದ್ದೀವಿ ಈಗ ನ್ಯೂಯಾರ್ಕ್. ಲ್ಯಾಂಡಿಂಗ್ ಟೈಮ್. ಅಲ್ಲಿ ಒಬ್ಬರು ನಿಂತ್ಕೊಂಡು ಫ್ಲ್ಯಾಗ್ನ ವೇವ್ ಮಾಡ್ತಾ ಇದ್ದಾರಲ್ಲ, ಅವರಿಗೆ ಏರ್ಕ್ರಾಫ್ಟ್ ಕಂಡಕ್ಟರ್ ಅಂತ ಕರೀತಾರೆ. ಸೊ ಅವರು ಏರ್ಕ್ರಾಫ್ಟ್ ಅವ್ರ ಫ್ಲೈಟ್ ಪಾರ್ಕ್ ಮಾಡುವಾಗ ಹಾಗೆ ತೋರಿಸ್ತಾರೆ, ಫ್ಲ್ಯಾಗ್ ವೇವ್ ಮಾಡ್ತಾರೆ. ನೀವು ಫ್ಲೈಟ್ನ
ಇಲ್ಲಿ ಪಾರ್ಕ್ ಮಾಡಬೇಕಂತ. ಸೊ ಈಗ ಫ್ಲೈಟ್ ಪಾರ್ಕ್ ಮಾಡ್ತಾ ಇದ್ದಾರೆ. ಎದುರುಗಡೆ ಅದು ಟ್ರಕ್ ಥರ ಒಂಥರ ಕಾಣಿಸ್ತಾ ಇದೆಲ್ಲ, ಅದರಲ್ಲಿ ನಮ್ಮ ಫ್ಲೈಟಲ್ಲಿ ಇರುವ ಎಲ್ಲ ಲಗೇಜ್ನ ತೆಗೆದು ಅದರಲ್ಲಿ ಹಾಕ್ತಾರೆ. ಅದನ್ನು ಅವರು ಒಳಗಡೆ ಏರ್ಪೋರ್ಟಲ್ಲಿ ಇಡ್ತಾರೆ. ಈಗ ನೀವು ನೋಡ್ತಾ ಇರೋದು ಅದು ಸಣ್ಣ ಮೆಟ್ರೋ ಟೈಪ್. ಸೊ ಅದು ಒಂದು ಟರ್ಮಿನಲ್ಲಿಂದ ಇನ್ನೊಂದು ಟರ್ಮಿನಲ್ ಹೋಗಬೇಕಾದ್ರೆ ಅದರಲ್ಲಿ ಹೋಗಬೇಕು ನಾವು, ಯಾಕಂದರೆ ಏರ್ಪೋರ್ಟ್ ತುಂಬಾ ದೊಡ್ಡದಿದೆ, ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬ್ಯಾಂಗ್ಳೂರು ಏರ್ಪೋರ್ಟ್ಗಿಂತ ಐ ಥಿಂಕ್ 10 ಟೈಮ್ಸ್ ದೊಡ್ಡದಿದೆ ಈ ಏರ್ಪೋರ್ಟ್. ನೇವಾರ್ಕ್ ಲಿಬರ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಒಳಗಡೆ ಬಂದಿದ್ದೀವಿ. ನಾವು ಈಗ ಹೋಗಿ ನಮ್ಮ ಬ್ಯಾಗ್ನ ಕ್ಲೇಮ್ ಮಾಡಬೇಕು, ಅಂದರೆ ನಮ್ಮ ಬ್ಯಾಗ್ನ ನಾವು ಕಲೆಕ್ಟ್ ಮಾಡಬೇಕು. ಇದು ಯುನೈಟೆಡ್ ಏರ್ಲೈನ್ಸ್ ಅವರ ಸಪ್ರೇಟ್ ಟರ್ಮಿನಲ್. ಸೊ ಇವರಿಗೆ ಅಂತ ಒಂದು ಸಪ್ರೇಟ್ ಟರ್ಮಿನಲ್ ಮಾಡಿದ್ದಾರೆ ಇವರು. ಇಲ್ಲಿ ಎಲ್ಲ ಕಡೆ ಈ ಥರ ಟ್ಯಾಬ್ ಇಟ್ಟಿದ್ದಾರೆ. ಸೊ ಈ ಟ್ಯಾಬಲ್ಲಿ ನೀವು ಕುತ್ಕೊಂಡು ಗೇಮ್ಸ್ ಆಡ್ಬೋದು, ಡ್ರಿಂಕ್ ಆರ್ಡರ್ ಮಾಡ್ಬೋದು, ಫುಡ್ ಕೂಡ ಆರ್ಡರ್ ಮಾಡ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಪ್ರತಿ ಟೇಬಲ್ ಮೇಲೆ ಕೂಡ ಟ್ಯಾಬ್ ಇಟ್ಟಿದ್ದಾರೆ ಆ್ಯಂಡ್ ಮಧ್ಯದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಸೊ ನಿಮ್ಮ ಫ್ಲೈಟ್ ಏನಾದರೂ ಡಿಲೇ ಆದರೆ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಮೊಬೈಲ್ ಆರ್ ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಬೋದು ಆ್ಯಂಡ್ ಮೂವೀಸ್ ಕೂಡ ವಾಚ್ ಮಾಡ್ಬೋದು, ಯಾಕಂದರೆ ಇಲ್ಲಿ ವೈಫೈ ಅಂತೂ ಸೂಪರ್ ಫಾಸ್ಟ್ ಆಗಿದೆ. ಶಾಪಿಂಗ್ ಕೂಡ ಮಾಡ್ಬೋದು. ತುಂಬ ಈ ಥರ ಅಂಗಡಿಗಳಿರುತ್ತೆ ಆ್ಯಂಡ್ ರೆಸ್ಟೋರೆಂಟ್ಸ್ಗಳಿರುತ್ತೆ ಆ್ಯಂಡ್ ಬಾರ್ ಕೂಡ ಇರುತ್ತೆ. ಸೊ ಇಲ್ಲಿ ಒಂದು ಬಾರ್ ಇದೆ ನೋಡಿ, ಬೆಳಗ್ಗೆನೇ ಬಾರಲ್ಲಿ ಜನ ಬಂದು ಕೂತ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ. ಏರ್ಪೋರ್ಟ್ ತುಂಬಾ ಕ್ಲೀನ್ ಆಗಿದೆ ಆ್ಯಂಡ್ ನಾವು ಬಂದಂಥ ಡೊಮೆಸ್ಟಿಕ್ ಫ್ಲೈಟ್ ಕೂಡ ತುಂಬ ಕ್ಲೀನ್ ಆಗಿತ್ತು. ಆ್ಯಂಡ್ ನಾರ್ತ್ ಕೆರೋಲಿನಾ ಟು ನ್ಯೂಯಾರ್ಕ್ ಫ್ಲೈಟಲ್ಲಿ 1 hour ಆ್ಯಂಡ್ ಬೈ ರೋಡ್ ಆದರೆ 9 hours ಆಗುತ್ತೆ. ಇಲ್ಲಿ ಬ್ಯಾಗೇಜ್ ಕ್ಲೀನ್. ಸೊ ಇಲ್ಲಿ ನಾವು ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡಬೇಕು. ಇಲ್ಲಿ ನಮ್ಮ ಬ್ಯಾಗ್ ಆಲ್ರೆಡಿ ಯಾರೋ ಕೆಳಗಿಟ್ಬಿಟ್ಟಿದ್ದಾರೆ, ಯಾಕಂದರೆ ನಾವೇ ಲಾಸ್ಟ್ ಅನಿಸುತ್ತೆ, ಎಲ್ಲರೂ ಅವರ ಲಗೇಜ್ ತೊಗೊಂಡು ಹೋಗಿ ಆಗಿದೆ ಆಲ್ರೆಡಿ. ನಮ್ಮ ಕ್ಯಾಬ್ ಬಂದಾಯಿತು. ಸೊ ನಾವು ಇವಾಗ ನೇವಾರ್ಕ್ ಲಿಬರ್ಟಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ನ್ಯೂಯಾರ್ಕ್ಗೆ ಹೋಗ್ತಾ ಇದ್ದೀವಿ. ಸೊ ನೇವಾರ್ಕ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ನ್ಯೂ ಜೆರ್ಸಿ ಅನ್ನೋ ಸ್ಟೇಟಲ್ಲಿ. ಸೊ ನಾವೀಗ ಹೋಗಬೇಕಾಗಿರೋದು ನ್ಯೂಯಾರ್ಕ್ ಅನ್ನೋ ಸ್ಟೇಟಿಗೆ. ಸೊ ಹೋಗೋಣ. ಈ ಕ್ಯಾಬ್ನ ನೋಡಿ ಹೇಗೆ ಅವರು ಫುಲ್ ಕವರ್ ಮಾಡಿ ಇಟ್ಟಿದ್ದಾರೆ. ಕೋವಿಡ್ ಆದ ಕಾರಣದಿಂದ ಫುಲ್ ಇದು ಪ್ಯಾಕ್ ಮಾಡಿ ಇಟ್ಟಿದ್ದಾರೆ ಇವರು. ಕಸ್ಟಮರ್ಸ್ ಆ್ಯಂಡ್ ಅವರಿಗೆ ಏನು ಕಾಂಟ್ಯಾಕ್ಟ್ ಇರಬಾರ್ದು ಆ ಥರ ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಕೆಲವೊಂದು ಸಲ ಇಲ್ಲಿ ಕುಡ್ಕೊಂಡೆಲ್ಲ ರಾತ್ರಿ ಕ್ಯಾಬ್ ಹತ್ತಾರೆ ಒಬ್ಬೊಬ್ಬರು. ಅಂಥವ್ರು ಏನಾದರೂ ಈ ಕ್ಯಾಬಲ್ಲಿ ಥ್ರೋ ಅಪ್ ಮಾಡಿದರೆ, ವಾಮಿಟ್ ಮಾಡಿದರೆ ಅಂಥವರಿಗೆ $100 to $200 ಅಂದರೆ ಆಲ್ಮೋಸ್ಟ್ 14,000 ರೂಪೀಸ್ವರೆಗೂ ಇವರು ಫೈನ್ ಹಾಕ್ತಾರಂತೆ. ಈಗ ನಾವು ಎಂಟರ್ ಮಾಡಿರೋದು ಒಂದು ದೊಡ್ಡ ಟನಲ್. ಇದು ನ್ಯೂ ಜೆರ್ಸಿ ಸ್ಟೇಟ್ ಮತ್ತು ನ್ಯೂಯಾರ್ಕ್ ಸ್ಟೇಟಿಗೆ ಕನೆಕ್ಟ್ ಮಾಡುತ್ತೆ. ಸೊ ನಾವು ನ್ಯೂ ಜೆರ್ಸಿ ಸ್ಟೇಟಿಂದ ನ್ಯೂಯಾರ್ಕ್ ಸ್ಟೇಟ್ ಹೋಗಬೇಕಾದ್ರೆ ಈ ಟನಲ್ನ ಕ್ರಾಸ್ ಮಾಡಿ ಹೋಗಬೇಕು. ಇದು ಸಮುದ್ರದ ಕೆಳಗೆ ಇವರು ಮಾಡಿದಂಥ ಟನಲ್. ಸೊ ಇದು ಫಾಸ್ಟ್ ಕನೆಕ್ಟ್ ಆಗತ್ತಂತೆ, ಹೀಗೆ ಮಾಡಿದಾರಂತೆ ಈ ಟನಲ್ನ. ಲಾಂಗ್ ವೀಕೆಂಡ್ ಆದ ಕಾರಣ ಇಲ್ಲಿ ತುಂಬಾ ಟ್ರಾಫಿಕ್ ಇದೆ. ನಾವು ಇನ್ನೂ ಇಲ್ಲೇ ಟನಲ್ ಒಳಗೇ ಇದ್ದೀವಿ. ನ್ಯೂಯಾರ್ಕ್ ಸ್ಟೇಟ್. ಸೊ ಫೈನಲಿ ನಾವು ನ್ಯೂಯಾರ್ಕ್ ರೀಚ್ ಆಗಿದ್ದೀವಿ. ನೋಡಿ ಬ್ಯೂಟಿಫುಲ್ ಬಿಲ್ಡಿಂಗ್ಸ್ ಕಾಣ್ತಾ ಇದೆ ಆ್ಯಂಡ್ ಬ್ರಿಡ್ಜಸ್ ಕೂಡ. ಸೊ ಇದು ಇಲ್ಲಿ ಒಂದು ದೊಡ್ಡ ಬ್ರಿಡ್ಜ್. ಸೊ ನಾನು ನಿಮಗೆ ಇಲ್ಲಿ ಆಮೇಲೆ ಕರ್ಕೊಂಡು ಬರ್ತೀನಿ. ನಾವು ಸ್ಟೇ ಮಾಡುವಂಥ ಹೋಟೆಲ್ನ ನಾವು ರೀಚ್ ಆಗಿದ್ದೀವಿ ಈಗ ಫೈನಲಿ. ಸೊ ಬನ್ನಿ ನಿಮಗೂ ಕೂಡ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ಫಾಲ್ ಸೀಸನ್ ಅಲ್ವಾ ಇವಾಗ, ಅದಕ್ಕೆ ಅದು ಫಾಲ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಟೀ, ಕಾಫಿ, ಹಾಟ್ ವಾಟರ್ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ನಾನು ನಿಮಗೆ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಇವಾಗ ರೂಮ್ ತೋರಿಸ್ತೀನಿ. ಸೊ ಲಿಫ್ಟ್ನ ಹುಡುಕ್ತಾ ಇದ್ದೀನಿ. ಓಕೆ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಲಿಫ್ಟ್ ಇದೆ. ಸೊ ಇಲ್ಲೇ ಬನ್ನಿ ಲಿಫ್ಟ್. ಇದೇ ರೂಮ್. ಸೊ ರೂಮ್ ಟೂರ್, ಕ್ವಿಕೆಸ್ಟ್ ರೂಮ್ ಟೂರ್ ಎವರ್. ಸೊ ಯಾಕಂದರೆ ಇದು ತುಂಬ ಚಿಕ್ಕದಾಗಿದೆ ರೂಮ್, ತುಂಬ ಟೈನಿ ರೂಮ್. ಆ್ಯಂಡ್ ರೂಮಿಂದ ವಿಂಡೋ ಹೊರಗಡೆ ಈ ವ್ಯೂ ಇದೆ. ನಾನು ಮುಂಚೆನೇ ಹೇಳಿದ್ನಲ್ಲ, ನ್ಯೂಯಾರ್ಕ್ ಅಂದರೆ ಬಿಲ್ಡಿಂಗ್ಸೇ. ನಿಮಗೆ ಎಲ್ಲೋ ಹೋದರೂ ನ್ಯೂಯಾರ್ಕಲ್ಲಿ ಈ ಥರ ಬಿಲ್ಡಿಂಗೇ ಕಾಣಿಸುತ್ತೆ. ಸೊ ರೂಮಲ್ಲಿ ಏನು ಬೇಕೋ ಅದೆಲ್ಲ ಇಟ್ಟಿದ್ದಾರೆ ಆಲ್ರೆಡಿ ಅವರೇ. ವಾಶ್ರೂಮ್ ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಆ್ಯಂಡ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಎರಡೂ ಬರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಏನೆಲ್ಲ ಬೇಕೋ ಅದನ್ನು ಆಲ್ರೆಡಿ ಇವರು ಇಟ್ಟಿದ್ದಾರೆ. ಇದು ನಮ್ಮ ವಿಂಡೋ ಹೊರಗಡೆಯಿಂದ ವ್ಯೂ.
ಸೊ ಆ ಬಿಲ್ಡಿಂಗಲ್ಲಿ ನಿಮಗೆ ಇದೆಲ್ಲ ಬ್ಲಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲಿ ಎಲ್ಲರೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೆಲ್ಲ ಆಫೀಸಸ್ ಬಿಲ್ಡಿಂಗ್. ಸೊ ನ್ಯೂಯಾರ್ಕ್ ಅಂದರೆ ಈ ಥರನೇ, ಫುಲ್ ನಿಮ್ಗೆ ಎಲ್ಲಿ ನೋಡಿದ್ರು ಈ ಥರ ಬಿಲ್ಡಿಂಗ್ಸೇ ಕಾಣುತ್ತೆ. ನಾವಿರೋದು ನ್ಯೂಯಾರ್ಕ್ ಸಿಟಿಯಲ್ಲಿ ಆ್ಯಂಡ್ ಏರಿಯಾ ಬಂದುಬಿಟ್ಟು ವಾಲ್ ಸ್ಟ್ರೀಟ್ ಅನ್ನೋ ಸ್ಟ್ರೀಟ್. ಸೊ ಮೇನ್ ಏರಿಯಾದಲ್ಲೇ ಇದ್ದೀವಿ ನಾವು. ಆ್ಯಂಡ್ ನೀವು ಕೆಳಗೆ ನೋಡ್ಬೋದು, ವ್ಯೂ ನೋಡಿ, ರೋಡ್ ಕೂಡ ಕಾಣಿಸ್ತಾ ಇದೆ, ಮೇನ್ ರೋಡ್. ಈಗ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಗಿದೆ. ಪೆಂಡಮಿಕ್ ಆದ ಕಾರಣ ಈಗ ರೂಮ್ ಸರ್ವಿಸ್ ಎಲ್ಲ ಇಲ್ಲ. ಸೊ ಅದಕ್ಕೆ ನಾವೇ ಕೆಳಗೆ ಬಂದು ನಾವೇ ನಮಗೆ ಏನು ಬೇಕೋ ಅದು ತಿನ್ನಬೇಕು. ಸೊ ಇದು ಬ್ರೇಕ್ಫಾಸ್ಟ್ ಏರಿಯಾ. ಬ್ರೇಕ್ಫಾಸ್ಟ್ ಅಮೆರಿಕನ್ ಸ್ಟೈಲ್. ಅವರ ಸ್ವೀಟ್ ಸಿನಮನ್ ರೋಲ್, ಬೇಗಲ್ಸ್, ಡೋನಟ್ಸ್, ಮಫಿನ್ಸ್, ಬ್ರೆಡ್ ಟೋಸ್ಟ್, ಸ್ಕ್ರಾಂಬಲ್ಡ್ ಎಗ್, ಪೋರ್ಕ್ ಸಾಸೇಜ್, ಟರ್ಕಿ ಸಾಸೇಜ್ ಆ್ಯಂಡ್ ಆ ಸೈಡ್ ಎಲ್ಲ ಜ್ಯೂಸ್ ಆ್ಯಂಡ್ ಕಾಫಿ, ಟೀ ಆ ಸೈಡ್ ಎಲ್ಲ ಇದೆ. ಬಟ್ ನನ್ನ ಮೆಮೊರಿ ಫುಲ್ ಆದ ಕಾರಣ ಇಲ್ಲೇ ನಂದು ರೆಕಾರ್ಡಿಂಗ್ ಸ್ಟಾಪ್ ಆಗಿ ಹೋಗಿತ್ತು. ಇದು ಹೋಟೆಲ್ನ ನೈಟ್ ವ್ಯೂ. ಸೊ ಹೋಟೆಲ್ ಹೊರಗಡೆ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಾವು ಇರುವ ಏರಿಯಾ. ಸೊ ಹೀಗಿದೆ ನೋಡಿ ನಾವು ಇರುವ ಏರಿಯಾ ಬಂದುಬಿಟ್ಟು. ಹೇಳಿದ್ನಲ್ಲ, ಫುಲ್ ಬಿಲ್ಡಿಂಗ್ಸ್ ಆ್ಯಂಡ್ ರಾತ್ರಿ ಆದ ತಕ್ಷಣ ಈ ಥರ ಲೈಟ್ಸ್ ಆನ್ ಆಗುತ್ತೆ. ಫುಲ್ ಸಿಟಿ ಎಲ್ಲ ಲೈಟಾಗಿ ಚಕಪಕ ಅಂತ ಇರುತ್ತೆ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.